Hello my dear students, this is the part 2 state level preparatory examinations, second language English. In the part 1 I gave the key answers for 1 to 26 questions, and here I am going to give you the key answers for the remaining questions 27 to 38. Here 27th question, it is the 6th main. Answer the following extracts. Here the first extracts is taken from the lesson. There is a girl by the tracks. Whom can I call? He asked quickly. The question is, who asked this question? Baleshwar asked this question. Who was this asked to? He asked to Roma. Why did he ask it quickly? ಅವನು ಏಕೆ ಬೇಗ ಕೇಳ್ದ? She may become unconscious again. ಅವಳು ಮತ್ತೆ ಅನ್ಕಾನ್ಷಿಯಸ್ ಆಗಿಬಿಡ್ತಾಳೆ ಅಂತ ಆ ಪ್ರಶ್ನೆಯನ್ನು ಬೇಗ ಕೇಳಿರ್ತಾನೆ. ಇನ್ನು 28 ಅನ್ನು ನೋಡೋದಾದರೆ, ಇಟ್ ಟುಕ್ ಮಂತ್ಸ್ ಆಫ್ ನೆಗೋಸಿಯೇಷನ್ ಟು ಕಮ್ ಟು ಆನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ಅಂತ. ಆ ಒಂದು ಓಲ್ಡ್ ಮ್ಯಾನ್ ಜೊತೆ ಮಾತುಕತೆ ನಡೆಸೋಕ್ಕೆ 1 ತಿಂಗಳ ಕಾಲ ತಗೊಳ್ತು ಅಂತ. ಹೂ ವಾಸ್ ದ ಓಲ್ಡ್ ಮ್ಯಾನ್ ರೆಫರ್ಡ್ ಇಯರ್? ಇಲ್ಲಿ ಓಲ್ಡ್ ಮ್ಯಾನ್ ಅಂದರೆ ಯಾರು ಅಂದಾಗ ಡಾನ್ ಅನ್ಸೆಲ್ಮೋ. ವಾಟ್ ವಾಸ್ ದ ನೆಗೋಸಿಯೇಷನ್ ಅಬೌಟ್ ಅಂದಾಗ ನೆಗೋಸಿಯೇಷನ್ ಅಬೌಟ್ ದ ಪ್ರಾಪರ್ಟಿ ಸೇಲ್ ಆರ್ ದ ಸೆಲ್ಲಿಂಗ್ ಆಫ್ ಲ್ಯಾಂಡ್. ವೈ ಡಿಡ್ ಯು ಥಿಂಕ್ ಇಟ್ ಟುಕ್ ಮಂತ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಂದಾಗ ಈ ವಾಸ್ ನಾಟ್ ಇನ್ ಎ ಹರಿ. ಈ ಈಸ್ ನಾಟ್ ಎ ಹರಿಡ್ ಮ್ಯಾನ್, ಈಸ್ ಅನ್ಹರಿಡ್ ಮ್ಯಾನ್. ನೆಕ್ಸ್ಟ್ 29th ಅನ್ನು ನೋಡೋದಾದರೆ, ದಿಸ್ ಈಸ್ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ಈ ಶಾಲೆ ನಾರ್ಮಲ್ ಮಕ್ಕಳಿಗೆ ಅಂತ ಹೇಳೋದು. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂದಾಗ ಹೆಡ್ ಮಾಸ್ಟರ್ ಆಫ್ ದ ನ್ಯೂ ಸ್ಕೂಲ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ ಅಂದಾಗ ವೆನ್ ದೇ ವೆಂಟ್ ಮೀನ್ಸ್ ಸತೀಶ್ ಅಂಡ್ ಹಿಸ್ ಫಾದರ್ ವೆಂಟ್ ಇನ್ ಸರ್ಚ್ ಆಫ್ ಫಾರ್ ಎ ನ್ಯೂ ಸ್ಕೂಲ್. ದಟ್ ಟೈಮ್ ದ ಹೆಡ್ ಮಾಸ್ಟರ್ ಸೈಡ್. ವಾಟ್ ಡಿಡ್ ದ ಸ್ಪೀಕರ್ ಸಜೆಸ್ಟ್? ಇಲ್ಲಿ ಸ್ಪೀಕರ್ ಏನನ್ನು ಸಜೆಸ್ಟ್ ಮಾಡಿದ್ರು? ದ ಹೆಡ್ ಮಾಸ್ಟರ್ ಸೈಡ್ ಆರ್ ಈ ಸಜೆಸ್ಟ್ ದಟ್ ಜಾಯಿನ್ ಸತೀಶ್ ಟು ಡಮ್ ಅಂಡ್ ಡಫ್ ಸ್ಕೂಲ್ ಆರ್ ಸ್ಪೆಷಲ್ ಚಿಲ್ಡ್ರನ್ಸ್ ಸ್ಕೂಲ್. ಇನ್ನು 30th ಕ್ವಶನ್ ಎಕ್ಸ್ಟ್ರಾಕ್ಟನ್ನು ನೋಡೋದಾದರೆ, ದಿಸ್ ಈಸ್ ಫ್ರಮ್ ಐ ಆಮ್ ದ ಲ್ಯಾಂಡ್. ಯು ಕೆನಾಟ್ ಪುಟ್ ಎ ಪೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಹೂ ಈಸ್ ದ ಸ್ಪೀಕರ್ ಹಿಯರ್ ಅಂದಾಗ ದ ಲ್ಯಾಂಡ್. ಹೂ ಈಸ್ ದ ಯು? ಇಲ್ಲಿ ಯು ಅಂದಾಗ ಯಾರು ಅಂದಾಗ ಯು ರೆಫರ್ ಟು ಪೀಪಲ್. ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ದ ಸ್ಟೇಟ್ಮೆಂಟ್ ಮೀನ್ ದಟ್ ಇಟ್ ಮೇಕ್ಸ್ ಸೆಲ್ಫ್ ಅಸರ್ಷನ್. ಇಲ್ಲಿ ಭೂಮಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋ ರೀತಿ ಹೇಳ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಮೇನ್ 7th ಮೇನ್ ಈಸ್ given below is a profile. Write a paragraph using clues given below. Here ರಾಘವ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ. ಆನ್ಸರ್ ಈ ರೀತಿ ಇದೆ. ಪ್ರೊಫೈಲನ್ನು ಬರೀಬೇಕಾದ್ರೆ ಫಸ್ಟ್ ಸೆಂಟೆನ್ಸ್, ದಿಸ್ ಈಸ್ ಎ ಪ್ರೊಫೈಲ್ ಆಫ್ ರಾಘವ್. ಹಿಸ್ ಏಜ್ ಈಸ್ 50 years. ಹಿಸ್ ಡೇಟ್ ಆಫ್ ಬರ್ತ್ ಈಸ್ April 4th. ಹಿಸ್ ಬರ್ತ್ ಪ್ಲೇಸ್ ಈಸ್ ಗದಗ್. ಹಿಸ್ ಕ್ವಾಲಿಫಿಕೇಶನ್ ಈಸ್ MA B.Ed. ಹಿಸ್ ಸ್ಪೌಸ್ ನೇಮ್ ಈಸ್ ನಿರ್ಮಲಾ. ಹಿಸ್ ಪ್ರೊಫೆಷನ್ ಈಸ್ postmaster at head post office in Davanagere. His hobbies are singing and reading. Reasons for his popularity are active, kind and workaholic. ಮೀನ್ಸ್ ಇಲ್ಲಿ ಕೊಡ್ತಕ್ಕಂಥ ಗಂಡಗಾದರೆ ಹಿಸ್, ಅವರ ಮುಂದೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಬರಿತಾ ಹೋಗಬೇಕು. ಈಸ್ ಏಜ್ ಈಸ್, ಇಸ್ ಡೇಟ್ ಆಫ್ ಬರ್ತ್ ಈಸ್ ಪ್ಲೇಸ್ ಈಸ್ ಅಂತ. ಅದೇ ಹೆಂಗಸರದನ್ನು ಕೊಟ್ಟಾಗ, ಫೀಮೇಲ್ಸ್ ಕೊಟ್ಟಾಗ ಹರ್ ಏಜ್ ಈಸ್, ಹರ್ ಡೇಟ್ ಆಫ್ ಬರ್ತ್ ಈಸ್, ಹರ್ ಪ್ಲೇಸ್ ಈಸ್ ಅಂತ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನೀವು ಈಸಿಯಾಗಿ ಒಂದು ಪ್ರೊಫೈಲ್ ರೇಟಿಂಗನ್ನು ಬರಿಬೋದು. ನೆಕ್ಸ್ಟ್ ನೋಡೋದಾದರೆ ಸ್ಟೋರಿ ಡೆವಲಪ್ಮೆಂಟ್ಗೆ ಸ್ಟೋರಿ ಕೊಟ್ಟಿದ್ದಾರೆ. ಎ ಕಿಂಗ್ ವಾಸ್ ಅಪ್ಸೆಟ್, ಪೀಪಲ್ ಲೇಜಿ ಟು ಟೀಚ್ ಲೆಸನ್, ಪುಟ್ ಎ ಬಿಗ್ ಸ್ಟೋನ್ ಇನ್ ದ ಮಿಡಲ್ ಆಫ್ ದ ರೋಡ್. ಈ ರೀತಿ ಕತೆ ಇದೆ. ಈ ಕಥೆಯನ್ನು ನೀವು ನೋಡಿ, ಇಲ್ಲಿ ಸ್ಟೋರಿ ಇದೆ. ದೆರ್ ವಾಸ್ ಅ ಕಿಂಗ್ಡಮ್ ಹೂಸ್ ರೂಲರ್ ವಾಸ್ ಸ್ಯಾಡ್. ದ ಕಿಂಗ್ ಆಫ್ ದ ಲ್ಯಾಂಡ್ ಥಾಟ್ ಇಸ್ ಪೀಪಲ್ ವರ್ ಲೇಜಿ. ದ ಕಿಂಗ್ pondered about this problem when suddenly an idea flashed his mind. He placed a heavy stone in the center of the busy road at midnight. The next day people started walk to on the road. They saw the stone and tried to move away from it. Businessmen, soldiers, farmers all escaped from the stone. One moved the stone. All blamed the government. Month later, king asked the soldiers to move the stone. They found an iron box. The box contains 1,000 gold coins. These coins for the brave man who moved the stone. People ashamed of their ಲೇಸಿನೆಸ್ ಆ್ಯಂಡ್ ಡಿಸೈಡೆಡ್ ಟು ನಾಟ್ ಟು ಬಿ ಲೇಸಿ. ಕೊಟ್ಟಿರ್ತಕ್ಕಂಥ ಕಥೆಯನ್ನು ನೀವೇನು ಮಾಡಬೇಕು, ಸ್ಟೋರಿ, ಆ ಒಂದು ಹಿಂಟ್ಸನ್ನು ಬಳಸಿ ಒಂದು ಸ್ಟೋರಿಯನ್ನು ಬರೀಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಕೊಟ್ಟಿದೆ. ಆ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು, ಆ ಪಿಕ್ಚರನ್ನು ನೋಡಿ ಆ ಪಿಕ್ಚರ್ಗೆ ಸಂಬಂಧಿಸಿರ್ತಕ್ಕಂತಹ ಒಂದು ನಿಮ್ಮದೇ ಆದಂಥ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು. ಈ ಒಂದು ಚಿತ್ರವನ್ನು ನೋಡಿದಾಗ ದಿಸ್ ಈಸ್ ಎ ಕ್ಲಾಸ್ ರೂಮ್. ಇದಕ್ಕೆ ಹೇಗೆ ಪ್ಯಾರಾಗ್ರಾಫ್ ಬರೀಬೇಕಂದಾಗ ನೋಡಿ, ಎ ಪಿಕ್ಚರ್ ಈಸ್ ವರ್ತ್ 1,000 words. ಈ ಸೆಂಟೆನ್ಸನ್ನು ಬಳಸಿ. ದಿಸ್ ಇಸ್ ಎ ಪಿಕ್ಚರ್ ಆಫ್ ಕ್ಲಾಸ್ ರೂಮ್. ದಿಸ್ ಇಸ್ ಎ ಗುಡ್ ಪಿಕ್ಚರ್. ದ ಟೀಚರ್ ಟೀಚಿಂಗ್ ಲೆಸನ್. ಸ್ಟೂಡೆಂಟ್ಸ್ ಆರ್ ಲಿಸ್ನಿಂಗ್ ಟು ಟೀಚರ್. 2 students ಸ್ಟ್ಯಾಂಡಿಂಗ್
Two students standing and discussing with the teacher. It looks very good classroom. And next main ಬಂದಾಗ quote from the memory poems ಅನ್ನು ಕೊಟ್ಟಿದ್ದಾರೆ. ಈ poems ಅನ್ನು ನೋಡೋದಾದರೆ they are from Quality of Mercy, second para. The throned monarch better than his crown, his sceptre shows the force of temporal power, the attribute to awe and majesty, wherein doth sit the dread and fear of kings. Then second ಬಂದು blind boy, first para ಕೊಟ್ಟಿದ್ದಾರೆ. Ho say what is that thing called light, which I must never enjoy, what are the blessings of the sight, oh tell your poor blind boy. ನೆಕ್ಸ್ಟ್ ಬಂದಾಗ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಆ ಪ್ಯಾಸೇಜನ್ನು ಓದ್ಕೊಂಡು ಆನ್ಸರ್ನ ಬರೀಬೇಕು. ಇಲ್ಲಿ ಫಸ್ಟ್ ಕ್ವಶನ್, ಹೌ ಆರ್ ದ ಆ್ಯಂಟ್ಸ್ ಸಿಮಿಲರ್ ಟು ಹ್ಯೂಮನ್ ಬೀಯಿಂಗ್ಸ್ ಅಂತ ಇದೆ. ಆ ಪ್ಯಾಸೇಜನ್ನು ಓದಿದಾಗ ಆ್ಯಂಟ್ಸ್ ಆರ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಮೆನಿ ವೇಸ್. ದೇ ಲಿವ್ ಇನ್ ಫ್ಯಾಮಿಲೀಸ್, ಬಿಲ್ಡ್ ದೇರ್ ಓನ್ ಹೌಸಸ್ ಆ್ಯಂಡ್ ಹ್ಯಾವ್ a king and queen. Each has its own work to do and does it work well. Second question, how are the ants different from the other insects? Insects go out looking for food for themselves, but ants think of the nest. They bring in food for the queen and other workers as well as for themselves is the right answer. Next ಬಂದಾಗ summary. ಇಲ್ಲಿ main number 12. 12th, answer the following questions in 8 to 10 sentences each. Narrate the Ruskin Bond says about his grandmother in the poem Grandma Climbs a Tree. The poet Ruskin Bond calls his grandmother as genius because she could climb a tree even at the age of 62. She was passionate to climb a tree and learnt it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. After the rescue, doctor recommended rest for a week. But for Granny, it was like a brief season in hell. She demanded a house to be built in a tree. The poet's father, who was dutiful, fulfilled his mother's wish, so that Granny moved up and enjoyed her as her wish. Then write a summary for the Zaz poem. Kelidare. Zaz player is like an ancient mariner. He has a wrinkled face, closed his eyes, with full of earrings, his collar frayed, faded blue old shirt turned dark sweat, old necktie undone drops, old jacket holding his sagging stomach. He had a run-down shoes having paper in them. His unshaven face shows pain. Across his chest lies an old alto saxophone. He feels he has a message for the people of the world. He played music and he felt like he has wings and fly higher and higher. When he come back, he is a black man again. ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಎಸ್ಸೆ ಬರೆಯೋದಕ್ಕೆ 4 ಮಾರ್ಕ್ಸ್ಗೆ ಕೊಟ್ಟಿರ್ತಾರೆ. ಇಲ್ಲಿ COVID-19, ದೆನ್ ಪ್ಲಾಸ್ಟಿಕ್ ಇಸ್ ಎ ಬೂನ್ ಆರ್ ಬೇನ್, ಈ ರೀತಿ ಒಂದು 3 ನಿಮಗೆ ಎಸ್ಸೆಗಳನ್ನು ಕೊಟ್ಟಿದ್ದರು. ಇದರಲ್ಲಿ COVID-19 ತುಂಬ ಸುಲಭವಾಗಿ ಬರೀಬಹುದಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಮೇನನ್ನು ಬಂದಾಗ ಇಮ್ಯಾಜಿನ್, ಲೆಟರ್ ರೈಟಿಂಗ್. ಇಮ್ಯಾಜಿನ್ ಯು ಆರ್ ಎ ನೂತನ ಆರ್ ನಿತ್ಯ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟ್. Write a letter to your editor complaining against the frequent breakdown of electricity in your locality, or write a letter to your uncle to thank him for his birthday gift. ಇಲ್ಲಿ ನೋಡಿದಾಗ ಇಲ್ಲಿ ಒಂದು ಪ್ರೊಫೆಷನಲ್ ಲೆಟರ್ ಬರೆಯೋದಕ್ಕೆ ಮೊದಲು ಫ್ರಮ್ ನೂತನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟೆ, ಡೇಟ್, ದೆನ್ ಟು ಅಡ್ರೆಸ್ ದ ಎಡಿಟರ್ ದ ವಿಜಯ ಕರ್ನಾಟಕ ಪ್ರೆಸ್ ಹೊಸಪೇಟೆ. ರೆಸ್ಪೆಕ್ಟೆಡ್ ಸರ್, subject complaining against the frequent breakdown of electricity. I am Nutan of class 10th Government High School Wasapet. This is the examination time. We are all studying for exams. We are facing the frequent breakdown of electricity. We have requested the officials but there was no proper response. So please write an article about the issue and aware the officials. It will be helpful for the students. Thank you, yours faithfully, Nutan. Next, personal letter ಅನ್ನು ನೋಡೋದಾದರೆ ಈ ರೀತಿ ಬರಿಬೇಕಾಗುತ್ತೆ. ಫ್ರಮ್ ನೂತನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟ್, ಡೇಟ್, ಡಿಯರ್ ಅಂಕಲ್, I am very fine here. I hope you also fine there. I am studying hard for my exams. I hope I will get distinction. I am writing this letter to say thanks for wonderful gift. Uncle, you have gave wonderful gift for my birthday. I like it so much. Thanks a lot. Convey my regards to all family members and yours lovingly, Nutan. Then to address XYZ, Srinagar, Wasapet. My dear students, you can get this key answer paper in Learn Easily app. Download that Learn Easily app from Play Store and download the key answer paper, and you can watch many videos and you can download passing packages to pass the second language English
examination. Thank you for watching this video and learn